ಸೂಪರ್ ಕಾರ್ ಟ್ರ್ಯಾಮ್ ನೋಡ್ಬೋದು ನೀವು. ಶಾಲೆ ಗಂಟೆ ಹೊಡೆದಂಗೆ ಹೊಡಿತದೆ ನೋಡಿ, ಎಷ್ಟು ಚಂದ ಹೋಗ್ತದೆ. ನಮ್ಮ ಕಡೆ ಎಲ್ಲ ಬೀಚ್ಗಳ ಮುಂದ್ಗಡೆ ಎಲ್ಲ ಕಸ ಕಟ್ಟಿದ್ರೆ ಈ ನೋಡಿ ಎಲ್ಲ ಫಾರಿನರ್ಸ್ ಇದ್ದಾರೆ. ನೂನ್ ಸೈಕಲ್ ಇದು ಬೀಚ ಯಾರು ಅಂತ ಗೊತ್ತಾಗ್ತಲ್ಲ ಗುರು. ಮಿಸ್ಟರ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಹೊಸದೊಂದು ವಿಡಿಯೋ ತಗೊಂಡು ಬಂದಿದ್ದೀನಿ, ಬನ್ರಿ. ನಾವು ದೊಡ್ಡ ದೊಡ್ಡ ಸಿಟಿ ಅಲ್ಲ, ನಾವು ದೊಡ್ಡ ದೊಡ್ಡ ದೇಶನ ಕೇಳಿದ್ವಿ. ಅಮೇರಿಕಾ, ಲಂಡನ್, ನ್ಯೂಯಾರ್ಕ್, ಜರ್ಮನಿ, ಅದು ಇದು ಅಂತ. ಬಟ್ ನಾನಿವಾಗ ಇರೋದು ದುಬೈಯಲ್ಲಿ. ನನ್ನ ಹೆಸರು ಸುರೇಶ್ ಅಂತ. ನಾನಿವಾಗ ಇರೋದು ದುಬೈಯಲ್ಲಿ ಅತಿ ಫೇಮಸ್ ಆಗಿರುವಂಥ ಒಂದು ಸಿಟಿ ಅಂತ ಅಂದರೆ ಅದು ಜಾಮ್ ಮರೀನಾ. ನೀವು ನೋಡಿರ್ಬೋದು. ಇವಾಗ ಬಂದಿದ್ದೆ ಇಲ್ಲೇ ನೋಡಲಿಕ್ಕೆ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನಮ್ಮ ಜೊತೆ. ನೋಡಿ, ಇದು ಲೇಕ್, ಇದು ನೈಟ್ಸ್ ಎಲ್ಲ, ಮತ್ತು ಇಲ್ಲಿ ಬೋಟ್ ಎಲ್ಲ ಇದೆ ನೋಡಿತ್ತೆ. ಬೋಟ್ ಎಲ್ಲ ಇಲ್ಲಿ ಈ ಥರ ಓಡಾಡ್ತಾ ಇರ್ತದೆ. ಫಾರಿನರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫಾರಿನರ್ಸ್ ಇಲ್ಲಿ ಅಲ್ಲಿಂದ ಹಿಡಿದು ಹೀಗೆ ತುಂಬ ದೊಡ್ಡದಿದೆ ಈ ಲೇಕು. ಹಾಗೆ ಆ್ಯಕ್ಟಿವಿಟೀಸ್, ಎಂಜಾಯ್ಮೆಂಟ್ ನಡೀತಾನೆ ಇರ್ತದೆ ಇಲ್ಲಿ. ನೋಡಿ, ಇದು ಈ ಲೇಕ್ ಪಕ್ಕದಲ್ಲಿ ಸೈಕಲ್ಲೆಲ್ಲ ಓಡಾಡಲಿಕ್ಕೆ, ಮೋಟರ್ ಸೈಕಲ್ ಓಡಾಡಲಿಕ್ಕೆ, ಮತ್ತು ಈ ಕಡೆಯಿಂದ ಆ ಕಡೆಗೆ ಓಡಾಡಲಿಕ್ಕೆ ಈ ಥರ ವೀಲ್ ಚೇರ್ನವರು, ಮತ್ತು ಗಾಡಿ ಕೂಡ ಇದೆ ಸಣ್ಣದು. 2 ಜನ 4 ಜನ ಕುತ್ಕೊಂಡು ಓಡಾಡೋವಂಥದ್ದು ಗಾಡಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇದು ತುಂಬ ಸಿಟಿ ಎಷ್ಟು ಉದ್ದ ಇದೆ ಅಷ್ಟುದ್ದ ಈ ಲೇಕ್ ಇದೆ. ಸೊ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಜಾಮ್ ಮರೀನಾ ಇದು. ಬನ್ನಿ, ಮುಂದೆ ಇನ್ನೂ ಏನೇನು ಸಿಗ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಎಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೆಸ್ಟೋರೆಂಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ನೋಡ್ಬೋದು ನೀವು. ಇಮಾರ್ ಬುರ್ಜ್ ಖಲೀಫಾ ಕಟ್ಟಿದೆಯಲ್ಲ, ಅದೇ ಕಂಪನಿ ಅವ್ರದ್ದು ಇದು ಬಿಲ್ಡಿಂಗ್, ಇಮಾರ್ ಅಂತ ನೋಡ್ಬೋದು ನೀವು. ಈ ಕಡೆಯಿಂದ ನೋಡ್ಬೋದು, ಈ ಕಡೆ ನೋಡಿ ಎಂಥ ಬಿಲ್ಡಿಂಗ್ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಅಂತ ನೀವು ನೋಡ್ಬೋದು. ಸೊ ನೋಡಿ, ತೋರಿಸ್ತೀನಿ ನಿಮಗೆ. ಹಂಗೆ ಸಮುದ್ರ ಪಕ್ಕದಾಗೆ ಇದೆ ಅಲ್ಲ ಇದು. ಸೊ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಷ್ಟು ಧೈರ್ಯ ಬೇಕು. ಸೊ ಲೆಟ್ಸ್ ಗೋ. ಮುಂದೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಏನೇನೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಂತ. ಜಾಮ್ ಮರೀನಾ ಬ್ಯೂಟಿಫುಲ್ ಸಿಟಿ ಇದೆ ರೀ ಇದು. ಬುರ್ಜ್ ಖಲೀಫಾ ಇದೆಯಲ್ಲ, ಅದೇ ಥರ ಇದು ಒಂದು ಸಿಟಿ. ಇಲ್ಲಿ ಬುರ್ಜ್ ಖಲೀಫಾ ಇಲ್ಲಿಂದ 10-15 ಕಿಲೋಮೀಟರ್ ಆಗುತ್ತೆ. ಸೊ ಇದು ಈ ಜಾಮ್ ಮರೀನಾ ಅಂತ, ಇದು ಒಂದು ಸಿಟಿ ಬೇರೆ. ಹಾಗೆ ಅಲಗ್ ಬೇರೆ ಬೇರೆ ಸಿಟಿಯಲ್ಲಿ ಬೇರೆ ಬೇರೆ ಒಂದು ಫೇಮಸ್ ಆಗಿರುವಂಥದ್ದು ಬಿಲ್ಡಿಂಗ್ ಆಗಿರ್ಬೋದು, ಮತ್ತು ಬೀಚ್ ಆಗಿರ್ಬೋದು, ಇದೇ ಥರ ಫೇಮಸ್ ಆಗಿರೋ. ಇಲ್ಲಿ ಎಲ್ಲಿ ಬೇಕಲ್ಲಿ ರೋಡ್ ಕ್ರಾಸ್ ಮಾಡೋ ಹಾಗಿಲ್ಲ ನೋಡಿ. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು, ಸಿಕ್ಕಾಪಟ್ಟೆ ಕ್ರೇಜಿ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಸಿಟಿ ನೋಡಿ, ಮತ್ತು ಇಲ್ಲಿ ಕ್ಲೀನ್ನೆಸ್ ಅಥವಾ ಸಿಸ್ಟಮ್, ಕಾರ್ಗಳು, ಲಕ್ಸುರಿಯಸ್ ಲೈಫ್ ಅಂದರೆ ಇದೆ ಅಂತ ಅನಿಸುತ್ತೆ. ದುಡ್ಡು ಮುಖ್ಯ, ದುಡ್ಡು ಮಾಡ್ಬೇಕು ಬಸ್. ನೋಡಿ, ಮೇಲಿಂದ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ಬ್ರಿಡ್ಜಿಂದ. ಸೊ ಬ್ರಿಡ್ಜ್ ಕೂಡ ಇದೆ ಇಲ್ಲಿ, ಈ ಲೇಕ್ ಮೇಲೆ ಬ್ರಿಡ್ಜ್ ಕೂಡ ಇದೆ. ಬ್ರಿಡ್ಜ್ ಮೇಲೆ ಟ್ರೈನ್ ಕೂಡ ಓಡಾಡ್ತದೆ. ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಬ್ರಿಡ್ಜ್ ಕೂಡ ಇದೆ. ಟ್ರೈನ್ ಅಂತ ನೋಡಿ, ಮೆಟ್ರೋ ಅಲ್ಲ. ಹಾಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತದೆ. ಅದು ರೋಡ್ ಮೇಲೆ ಓಡಾಡ್ದಂಗೆ ಕಾಣ್ತದೆ. ಮೆಟ್ರೋ ಅಲ್ಲ, ಮೆಟ್ರೋ ಬ್ರಿಡ್ಜ್ ಮೇಲೆ ಸಪ್ರೇಟ್ ಅದಕ್ಕೆ ಮಾಡಿರ್ತಾರೆ. ಸೊ ಇದು ಹಾಗಲ್ಲ, ರೋಡ್ ಮೇಲೆ ಓಡಾಡ್ತಾರೆ. ಅದು ಲೇಕ್. ಮೆಟ್ರೋ ಟ್ರೈನ್ ಥರ, ಮೆಟ್ರೋ ಇದೆಲ್ಲ ಅದೇ ಥರ. ಇಲ್ಲಿ ನಿಮಗೆ ಯಾವುದೇ ಥರದ ಗೇಟ್ ಕಾಣುತ್ತಲ್ಲ, ಗಾಡಿ ಕೂಡ ಓಡ್ತದೆ, ಸೈಕಲ್, ಬೈಕ್, ಮನುಷ್ಯರು ಎಲ್ಲರೂ ಓಡಾಡ್ತಾರೆ. ಸೊ ಸಿಸ್ಟಮೆಟಿಕ್ ಆಗಿ ನಡೀತದೆ. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಎದುರುಗಡೆ ಸಿಗ್ನಲ್ ನಿಂತಿದೆ, ಅದು ಸಿಗ್ನಲ್ ಬಂದ ಕೂಡಲೇ ನಾವು ಇಲ್ಲಿಂದ ಹೋಗ್ಬೇಕು. ಲೆಟ್ಸ್ ಗೋ. ಗ್ರೀನ್ ಆಯ್ತು. ಪಾಸ್. ಇಲ್ಲಿ ನೋಡಿ, ಈಗ ಬಸ್ ಓಡಾಡ್ತಾ ಇದೆ, ಈಗ ಟ್ರೈನ್ ಕೂಡ ಬರ್ತದೆ. ಇಲ್ಲಿ ಯಾವ ಕೂಡ ಇದಿಲ್ಲ, ಗೇಟ್ ಇಲ್ಲ, ಏನಿಲ್ಲ. ಈಗ ಟ್ರೈನ್ ಕೂಡ ಇಲ್ಲಿಂದ ಹಿಂಗೆ ಹೋಗುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸಿಸ್ಟಮ್ ಸಿಗ್ನಲ್ ಸೈಕಲ್ ಓಡಿಸೋರ್ಗಿಲ್ಲ, ಫುಡ್ ಡೆಲಿವರಿ ಸೈಕಲ್ ಓಡಿಸ್ತಾರೆ ಇಲ್ಲಿ. ಅವ್ರಿಗೆ ಯಾವುದೇ ಸಿಗ್ನಲ್ ಕಂಡೀಷನ್ ಇಲ್ಲ, ಹೋಗ್ತಾ ಇರ್ತಾರೆ. ಸೈಡ್ ಜಾಗ ಇದ್ದ ಕಡೆಯಲ್ಲೇ ಹಿಂಗೆ ಹೋಗ್ತಾರೆ. ಇವ್ರು ನೋಡಿ, ಇದು ಒಂದು ಎಲೆಕ್ಟ್ರಿಕಲ್ ಸ್ಕೂಟಿ, ಸೈಕಲಲ್ಲಿ ಡೆಲಿವರಿ ಮಾಡೋವಂಥದ್ದು. ಇಷ್ಟು ದೊಡ್ಡ ಒಂದು ದುಬೈಯಲ್ಲಿ ಇವತ್ತಿಗೂ ಕೂಡ ಸೈಕಲಲ್ಲಿ ಡೆಲಿವರಿ ಮಾಡ್ತಾರೆ ಫುಡ್.
ಸೈಕಲಲ್ಲಿ ಡೆಲಿವರಿ ಮಾಡೋಕ್ಕೆ. ಸೊ ಈಗ ಇಲ್ಲಿ ಸಿಗ್ನಲ್ ನಿಂತಿದೆ, ಇಲ್ಲಿ ಸಿಗ್ನಲ್ ಇದೆ. ಈಗ ಟ್ರೈನ್ ಬರುತ್ತೆ, ಟ್ರೈನ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ, ಆಯಿತಾ? ರೇಂಜ್ ಟ್ರೈನ್ ಬಂತು ನೋಡಿ ಅಂತೆ. ಇಲ್ಲಿ ಗಾಡಿ ಓಡಾಡ್ತಾ ಇದೆ, ಇಲ್ಲಿ ಗಾಡಿ ಇದೆ, ಸೀದಾ ಬರ್ತದೆ ಈಗ ಟ್ರೈನ್. ಗಂಟೆ ಹೊಡಿತದೆ ಟನ್ ಟನ್. ದಿಸ್ ಇಸ್ ದ ದುಬೈ ಮರೀನಾ ಟ್ರ್ಯಾಮ್. ನೋಡ್ಬೋದು ನೀವು, ಶಾಲೆ ಗಂಟೆ ಹೊಡೆದಂಗೆ ಹೊಡಿತದೆ ನೋಡಿ, ಎಷ್ಟು ಚಂದ ಹೋಗ್ತದೆ. ಇಲ್ಲೇ ಗಾಡಿ ನಿಂತಿದೆ, ಯಾವುದೇ ಪಾರ್ಕ್ ಇಲ್ಲ. ನೋಡ್ಬೋದು ಎಷ್ಟು ಚಂದ ಇದೆ ಅದು. ಈ ಗಾಡಿ ನೋಡಿ ಹೇಗಿದೆ, ತಾರ್ ಇದೆ. ದುಬೈ ಟ್ರೈನ್ ನೋಡಿದ್ರಲ್ಲ ಹೇಗಿದೆ ಟ್ರೈನ್. ನಾನು ಕೂಡ ಅದ್ರ ಜೊತೆಗೆ ಹೋಗ್ತೇನೆ ಮುಂದೆ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ನಾನು ನಿಮಗೆ ಡಬಲ್ ಡೆಕ್ಕರ್ ಬಸ್ ಕೂಡ ತೋರಿಸ್ತೀನಿ, ಇಲ್ಲಿ ಮುಂದೆ ಇದೆ, ಬನ್ನಿ. ಡಬಲ್ ಡೆಕ್ಕರ್ ಬಸ್ ನಿಮಗೆ ತೋರಿಸ್ತೀನಿ, ಅದರಲ್ಲಿ ಕೂಡ ನಾವು ಓಡಾಡ್ಬೋದು. ಸೊ ಇವಾಗ ನಾನು ಹೋಗಂಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೇನೆ. ಮುಂದೆ ಇದೆ ಡಬಲ್ ಡೆಕ್ಕರ್ ಬಸ್, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬೈ ಸಿಗ್ನೇಚರಿಂಗ್ ಡಬಲ್ ಡೆಕ್ಕರ್ ಬಸ್, ಎಲ್ಲ ಫಾರಿನರ್ಸ್ ಇದ್ದಾರೆ. ನೂನ್ ಸೈಕಲ್. ಎಷ್ಟು ಬ್ಯೂಟಿಫುಲ್ ಆಗಿ ಸಿಟಿನ ಡಿಸೈನ್ ಮಾಡಿದ್ದಾರೆ ನೋಡ್ಗುರು. ಎಷ್ಟು ಇದು ಖಜೂರದ ಗಿಡ. ದುಬೈಲಿ ಎಲ್ಲಿ ಹೋದ್ರು ನಿಮಗೆ ಫೇಮಸ್. ದುಬೈಲಿ ಎಲ್ಲಿ ಬೇಕಾದ್ರೂ ಹೋಗಿ ನಿಮಗೆ ಖಜೂರದ ಗಿಡ ಕಾಣ್ದೆ ಕಾಣ್ತದೆ ಸಿಕ್ಕಾಪಟ್ಟೆ. ಇಲ್ಲಿ ಗಿಡದ ಮೇಲೆ ಪ್ರೀತಿ ದುಬೈನವ್ರಿಗೆ. ಮರುಭೂಮಿ ಅಲ್ವಾ, ಗಿಡ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಭಾಳ ಚಂದ ಚಂದವನ್ನು ಸಾಕ್ತಾರೆ ಇಲ್ಲಿ ನೋಡಿ, ಬೇವಿನ ಮರ. ಡಬಲ್ ಡೆಕ್ಕರ್ ಬಸ್ ಯಾಕೆಂದರೆ ಈ ಟೂರಿಸ್ಟ್ ಬಂದಿರ್ತಾರಲ್ಲ, ಅವ್ರನ್ನ ಟೂರಿಸ್ಟ್ ಪ್ಲೇಸ್ಗಳಿಗೆ ಕರ್ಕೊಂಡೋಗಿ ತೋರಿಸೋವಂಥ ಕೆಲಸನ ಆ ಬಸ್ ಮಾಡ್ತದೆ. ಹಾಗೆ ಯಾರು ಬೇಕಾದರೂ ಹೋಗಿ ಕುತ್ಕೊಳ್ಳೋಂಗಿಲ್ಲ ಅವು ಎಲ್ಲ ಕಂಪನಿ ಇರ್ತದೆ, ಬುಕ್ಕಿಂಗ್ ಇರ್ತದೆ. ಅವ್ರನ್ನಷ್ಟೇ ಯಾವ್ಯಾವ ಟೂರಿಸ್ಟ್ ಪ್ಲೇಸ್ಗಳಿದೆ ಅದನ್ನೆಲ್ಲ ಅವರು ಯಾರೆಲ್ಲ ಅವ್ರು ಬುಕ್ಕಿಂಗ್ ಮಾಡಿರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಆ ಪ್ಲೇಸನ್ನು ತೋರಿಸ್ಕೊಂಡು ವಾಪಸ್ ಅವರ ಹೋಟೆಲ್ ಅಥವಾ ಇರೋ ಜಾಗಕ್ಕೆ ಬಿಡ್ತಾರೆ. ಹಾಗೆ ನಾನು ದುಬೈಲಿದ್ದೀನಿ, ನಾನು ಹೋಗ್ತೀನಿ ಅಂದರೆ ಆಗಲ್ಲ. ಫಸ್ಟ್ ನೋಡಿ ಇಷ್ಟೊಂದು ಬಿಲ್ಡಿಂಗ್ಗಳಿದೆ. ಓಕೆ, ಇಷ್ಟೊಂದು ಬಿಲ್ಡಿಂಗ್ಗಳಿದ್ರೂ ಕೂಡ ಇಲ್ಲಿ ಯಾವ ಮನೆ ಖಾಲಿ ಸಿಗಂಗಿಲ್ಲ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, 10 ಇವೆಲ್ಲ ಆನ್ಲೈನ್ ಫುಡ್ ಡೆಲಿವರಿ ಬೈಕ್ಸ್ ನೋಡಿ. ಗುರು, ದುಬೈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ನಾವಂತರೂ ದುಬೈಯಲ್ಲಿ ಇದ್ಕೊಂಡು ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀವಿ. ನೀವು ಯಾರಾದರೂ ದುಬೈಗೆ ಬರಬೇಕು ಅಂತ ಇದ್ರೆ ಬನ್ನಿ, ಚೆನ್ನಾಗಿದೆ. ಸ್ವಲ್ಪ ಕೆಲಸದಲ್ಲಿ ಕಷ್ಟ ಆಗಿರುತ್ತೆ, ಸೊ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಮುಂದೆ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಿದ್ದೀನಿ. ನೋಡ್ರಿ, ಇದು ಬೀಚ್ ಮುಂದ್ಗಡೆ ಇರೋಂಥ ರೋಡ್ ನೋಡಿ ಎಷ್ಟು ಲಕ್ಸುರಿ ಆಗಿದೆ ಅಂತ. ನಿಜವಾಗ್ಲೂ ಯುರೋಪ್ ನೋಡ್ದಂಗೆ ಆಗ್ತಾ ಇದೆ ನನಗೆ. ಸೊ ನಮ್ಮ ಕಡೆ ಎಲ್ಲ ಬೀಚ್ಗಳ ಮುಂದ್ಗಡೆ ಎಲ್ಲ ಕಸ ಕಟ್ಟಿದ್ರೆ, ಈ ನೋಡಿ ಈ ಥರ ಒಂದು ರೆಸ್ಟೋರೆಂಟ್ ಆಗಲಿ ಮತ್ತು ಕೆಫೆ ಆಗಲಿ, ಗಾಡಿ ನೋಡ್ಬೋದು ನೀವು ಕರ್ಕೊಂಡು ಹೋಗ್ಲಿಕ್ಕೆ. ನಿಮಗೆ ನಡ್ಕೊಂಡು ಹೋಗಿ ಸುಸ್ತಾದರೆ ಈ ಗಾಡಿಯಲ್ಲಿ ಬಾಡಿಗೆ ಮಾಡಿ ಹೋಗ್ಬೋದು. ನೋಡುವ, ಮರೀನಾ ಅಂದರೆ ಇದೆ ನೋಡಿ, ಇಷ್ಟೊಂದು ಲಕ್ಸುರಿ ಲೈಫ್ ಹೆಂಗಿದೆ ನೋಡಿ. ಇದು ಪ್ರೈವೇಟ್ ಬೀಚ್ ಅಂತ ಕಾಣಿಸುತ್ತೆ. ಇಲ್ಲಿ ಪ್ರೈವೇಟ್ನವರು ಎಂಜಾಯ್ ಮಾಡ್ಲಿಕ್ಕೆ ಹೋಗುವಂಥ ದೊಡ್ಡ ಏನಿದು, ಏರ್ಪೋರ್ಟ್ಗಿಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರೋ ಬೀಚ್. ಇಷ್ಟೊಂದು ಬೀಚ್ ಕೂಡ ಇಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ. ಏರ್ಪೋರ್ಟ್ಗಿಂತ ಕಾಸ್ಟ್ಲಿ ಇದೆ ಗುರು ಇದು. ಇದು ಬೀಚಾ ಏರ್ಪೋರ್ಟ್ ಅಂತ ಗೊತ್ತಾಗ್ತಾ ಇಲ್ಲ ಗುರು. ಸಿಕ್ಕಾಪಟ್ಟೆ ಬೀಚ್ಗೆ ಈ ಥರ ಒಂದು ಪ್ರೈವೇಟ್ ಬೀಚ್. ಅದು ಪ್ರೈವೇಟ್ ಬೀಚ್ ಹೋಗ್ಲಿಕ್ಕೆ ಸೆಕ್ಯೂರಿಟಿ ನೋಡಿ ಹೇಗಿದೆ. ಸೂಪರ್ ಕಾರ್. ದುಬೈ ಬೀಚ್ನಲ್ಲಿ ಇಂಥ ಸೂಪರ್ ಕಾರ್ಗಳು ನೋಡಲಿಕ್ಕೆ ಸಿಗ್ತವೆ. ದುಬೈನ ರಾಜನ ಫೋಟೋ ಹಾಕಿದ್ದಾರೆ ನೋಡಿ ಇಲ್ಲಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದ್ಗಡೆ ಅವ್ರ ಫೋಟೋಸ್ ಎಲ್ಲ ಇದ್ದೇ ಇರ್ತದೆ ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.